ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ ಅಂತಾರಾಷ್ಟ್ರೀಯ ಮಟ್ಟದ ಥ್ರೋಬಾಲ್ ಆಟಗಾರ್ತಿ ಸಂಪೂರ್ಣ ಹೆಗಡೆ ಜೊತೆಗೆ ಸಂವಾದ. ಹೆಣ್ಣೆಂದರೆ ಶಕ್ತಿ, ಹೆಣ್ಣೆಂದರೆ ಕುಟುಂಬದ ಸಮಾಜದ ಬೆಳಕು. ಹೆಣ್ಣು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಲ್ಲಳು ಎಂಬುದಕ್ಕೆ ಉದಾಹರಣೆಯಾಗಿ ಥ್ರೋಬಾಲ್ ಆಟಗಾರ್ತಿ ಹಾಗೂ ಈಗ ಉದ್ಯಮಿಯಾಗಿರುವ ಸಂಪೂರ್ಣ ಹೆಗ್ಡೆ ಅವರೇ ನಮ್ಮ ಮುಂದಿದ್ದಾರೆ. ಕ್ರೀಡಾಲೋಕದ ಇಂದಿನ ಸಂಚಿಕೆಗೆ ನಮ್ಮೆಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ ನೀಡುತ್ತಾ ಇಂದಿನ ಕ್ರೀಡಾ ಸಾಧಕಿ ಸಂಪೂರ್ಣ ಹೆಗ್ಡೆ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದಾರೆ. ಸಂಪೂರ್ಣ ಹೆಗ್ಡೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲ ಕೇಳುಗರಿಗೂ. ಸುಮಾರು 15 ವರ್ಷಗಳ ದೀರ್ಘ ಕ್ರೀಡಾ ಜೀವನದಲ್ಲಿ ಭಾರತಕ್ಕೆ 16 ಪದಕಗಳನ್ನು ಗೆದ್ದಿದ್ದೀರಿ ತಾವು ಸಂಪೂರ್ಣ ಹೆಗ್ಡೆ. ಭಾರತದ ಮಹಿಳಾ ಥ್ರೋಬಾಲ್ ತಂಡದ ನಾಯಕಿಯಾಗಿ ತಂಡವನ್ನು ಮುನ್ನಡೆಸಿದ ಕೀರ್ತಿ ಕೂಡ ನಿಮಗೆ ಸಲ್ಲುತ್ತೆ. ನಿಮ್ಮ ನಾಯಕತ್ವದಲ್ಲಿ ಭಾರತ ಏಷ್ಯನ್ ಚಾಂಪಿಯನ್ಶಿಪ್ ಗೆದ್ದಿರುವುದು ಕೂಡ ಒಂದು ದೊಡ್ಡ ಸಾಧನೆ. ಇದರ ನಡುವೆ ನೀವು ವಿದ್ಯಾಭ್ಯಾಸದಲ್ಲೂ ಒಂದು ಕೈ ಮುಂದೆ, ನಂತರ ಈಗ ಉದ್ಯಮಿಯಾಗಿ ಕೂಡ ನೀವು ಸಾಧನೆ ಮಾಡಿದಿರಿ. ಇದೆಲ್ಲ ನೋಡುವಾಗ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಈ ರೀತಿ ಉನ್ನತ ಮಟ್ಟಕ್ಕೆ ಏರುವುದು ಸಾಧ್ಯವಾ ಎನ್ನುವ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಬಹುಶಃ ನೀವೇ ಉತ್ತರ ಕೊಡಬೇಕು. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಸಂಪೂರ್ಣ? ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ಆಟದ ಮೈದಾನ ಅನ್ನೋದೇನೆ ವಿಜ್ಞಾನ ಮತ್ತು ಗಣಿತದ ಪ್ರಯೋಗಶಾಲೆ ಅಂತ ನಾನು ಹೇಳ್ತೀನಿ. ಅಂದ್ರೆ ನಾವು 4 ಕೊಠಡಿ ಮಧ್ಯದಲ್ಲಿ ಕೂತ್ಕೊಂಡು ವಿಟಮಿನ್ ಡಿ ಸಿಗತ್ತೆ ಸೂರ್ಯನಿಂದ ಅಂತ ಹೇಳಿದ್ರೆ ಏನು ಪ್ರಯೋಜನ ಅಲ್ವಾ? ನಾವು ಗ್ರೌಂಡಿಗೆ ಹೋಗಬೇಕು, ಮೈದಾನಕ್ಕೆ ಹೋಗಬೇಕು, ಅಲ್ಲಿ ಆಟ ಆಡಿದಾಗ ನಮ್ಗದ್ರ ನಿಜವಾದ ಪ್ರಯೋಜನ ಸಿಗುವಂಥದ್ದು. ಹಾಗಾಗಿ ನಾವು ಚಿಕ್ಕವರಿದ್ದಾಗಿಂದನೂ ತುಂಬಾ ಆಟ ಆಡ್ತಾ ಇದ್ವಿ. ಆಟದ ಜೊತೆಗೆ ಪಾಠನೂ ಇತ್ತು. ಹಾಗಾಗಿ ನಮ್ಮನ್ನು ಯಾರು ಬೈತಾ ಇರ್ಲಿಲ್ಲ. ಈಗಿನ ಮಕ್ಕಳಿಗೆ ಇದೆಲ್ಲ ಒಂದು ಕನಸೇ ಅಲ್ವಾ? ಹೌದು ಹೌದು. ನೀವು ತುಂಬಾ ಆಟ ಆಡ್ತೀರಿ ಅಂತ ಹೇಳಿದ್ರಲ್ಲ, ಎಲ್ಲಿ ಹುಟ್ಟಿದ್ದು ತಾವು? ನಾನು ಹುಟ್ಟಿದ್ದು ಹೀನಗಾರ್ ಅಂತ ಒಂದು ಚಿಕ್ಕ ಹಳ್ಳಿ, ಸಿದ್ದಾಪುರದ ಹತ್ರ, ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ, ಗ್ರಾಮೀಣ ಪ್ರದೇಶದಲ್ಲಿ. ನಾನು ಸಿದ್ದಾಪುರದ SRGHM ಗರ್ಲ್ಸ್ ಹೈಸ್ಕೂಲ್ ಮತ್ತೆ ಬಾಲಿಕೊಪ್ಪ ಶಾಲೆಯಲ್ಲಿ ಓದಿರುವಂತದ್ದು. 10ನೇ ಕ್ಲಾಸು ಅಲ್ಲಿ ಮುಗಿಸಿ ಅದಾದ ನಂತರ ನಾನು ಹುಬ್ಳಿಗೆ ಹೋಗಿದ್ದೆ. ಹುಬ್ಳಿನಲ್ಲಿ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮಾಡಿದೆ, ಗೌರ್ಮೆಂಟ್ ವಿಮೆನ್ಸ್ ಪಾಲಿಟೆಕ್ನಿಕ್ ಅಲ್ಲಿ. ಅದಾದ ನಂತರ ಬೆಂಗಳೂರಿಗೆ ಬಂದು ಕೆಲಸ ಕಾರ್ಯ ಎಲ್ಲ ಪ್ರಾರಂಭ ಮಾಡ್ಕೊಂಡಿರುವಂಥದ್ದು. ಆದರೆ ನನ್ನ ಬಾಲ್ಯದಲ್ಲಿ ನಾನು ತುಂಬಾ ಆಟ ಆಡ್ತಾ ಇದ್ದೆ. ನಮ್ಮ ಸ್ನೇಹಿತರು ಸಹ ತುಂಬಾ ನಮ್ಮ ಜೊತೆ ಆಟ ಆಡ್ತಾ ಇದ್ರು. ಹಾಗಾಗಿ ಅದು ನನಗೆ ಸಹಾಯ ಆಗಿದೆ ಅಂತ ಅನ್ಕೋತೀನಿ ನಾನು. ಥ್ರೋಬಾಲ್ ಆಟಗಾರ್ತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಸಾಧನೆ ಮಾಡಿದ್ರಿ. ಈ ಥ್ರೋಬಾಲ್ ಆಟಕ್ಕೆ ನಿಮ್ಮ ಪ್ರವೇಶ ಹೇಗಾಯಿತು? ತುಂಬಾ ಆಟ ಆಡ್ತಿದ್ರಿ ಅಂತ ಹೇಳಿದ್ರಿ. ಬಹುಶಃ ಎಲ್ಲಾ ರೀತಿಯ ಕ್ರೀಡೆಗಳನ್ನ ನಾವು ಆಡ್ತಿದ್ದೆವು. ಖೋಖೋ ಇರ್ಲಿ, ಕಬಡ್ಡಿ ಇರ್ಲಿ, ಅಥವಾ ಓಡುವುದು, ಇದೆಲ್ಲ ಸಾಮಾನ್ಯ ಗ್ರಾಮೀಣ ಪ್ರದೇಶದಲ್ಲಿ. ಆದ್ರೆ ಥ್ರೋಬಾಲ್ ಆಟಕ್ಕೆ ನಿಮ್ಮ ಆಗಮನ ಯಾವಾಗ ಆಯ್ತು ಹೇಳ್ತೀರಾ ಸಂಪೂರ್ಣ? ನಾನು ಹೈಸ್ಕೂಲ್ ನಲ್ಲಿ ಇದ್ದಾಗೆಲ್ಲ ನಾವು ಥ್ರೋಬಾಲ್, ವಾಲಿಬಾಲ್, ಖೋಖೋ ಎಲ್ಲಾನು ಆಟ ಆಡ್ತಾ ಇದ್ವಿ. ಅದಾದ ನಂತರ ನಾನು ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದ ನಂತರ ನನಗೆ ಸಂಪರ್ಕ ಕಳೆದೋಯ್ತು ಆಟದ ಜೊತೆಗೆ. ಸುಮಾರು ಒಂದು 14 ವರ್ಷಗಳ ಕಾಲ ನಾನು ಆಟನೇ ಆಡಿಲ್ಲ ಬೆಂಗಳೂರಿಗೆ ಬಂದ ನಂತರ. ನೀವು ಇದನ್ನು ಸಾಧನೆ ಮಾಡಿದ್ದು ಮತ್ತೆ ಅದಾದ ನಂತರ ಪೀಕ್ ಆಫ್ ಯೂತ್ ಅಂತ ಹೇಳ್ತಾರೆ. ಸ್ಪೋರ್ಟ್ಸ್ಗೆ 20ರಿಂದ 30 ಇಸ್ ದ ಪೀಕ್ ಆಫ್ ಯುವರ್ ಕೆರಿಯರ್ ಅಂತ ಹೇಳ್ತಾರೆ. ಕರೆಕ್ಟ್. ಆ ಟೈಮ್ನಲ್ಲಿ ನಾನು ಆಟ ಆಡೇ ಇಲ್ಲ. ನಿಜ ಹೇಳ್ಬೇಕಂದ್ರೆ, ನಾನು ಮೈಕ್ರೋಸಾಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ 2007ರಲ್ಲಿ. ಆವಾಗ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಅವರು ನಮ್ಮ ಕಂಪನಿಗಳಿಗೆಲ್ಲ ಬಂದು ಕಾರ್ಪೊರೇಟ್ ಟೂರ್ನಮೆಂಟ್ ಮಾಡ್ತೀವಿ ನಾವು ಥ್ರೋಬಾಲ್ನಲ್ಲಿ ಹೆಣ್ಮಕ್ಳಿಗೆ, ನೀವು ಎಲ್ಲ ತಂಡ ಮಾಡ್ಕೊಂಡು ಬನ್ನಿ ಅಂತ ಮೈಕ್ರೋಸಾಫ್ಟ್ ಕಂಪನಿಯನ್ನ ಕೇಳ್ಕೊಂಡು ಆಹ್ವಾನ ಮಾಡಿದ್ರು. ಆವಾಗ ನಾವು ಥ್ರೋಬಾಲ್ ಆಡಿಸ್ತಾರ, ನಾನು ಆಡ್ಬೇಕು ಅಂತ. ನಾನಾಗ ಮದುವೆ ಆಗಿ ನನ್ನ ಮಗಳಿಗೆ 5 ವರ್ಷ ಆಗಿತ್ತು ಹೆಚ್ಚು ಕಡಿಮೆ. ಸರಿ, ಆಟ ಆಡೋಣ ನಾವು ಅಂತ ನನ್ಗಿನ್ನೂ ಉತ್ಸಾಹ ಇತ್ತು ಹೃದಯದಲ್ಲಿ. ಆಡ್ಬೇಕು ನಾನು ಅಂತ. ಆವಾಗಿಂದ ನಾವು ತಂಡ ಮಾಡ್ಕೊಂಡು ಹೋದ ಫಸ್ಟ್ ಟೂರ್ನಮೆಂಟ್ ಅಲ್ಲಿ ಎಲ್ಲ ಸೋಲೇನೆ. ಆದ್ರೆ ಅದೊಂದು ಹುರುಪು ಕೊಡ್ತು. ಪ್ರತಿ ವಾರ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಮೈಕ್ರೋಸಾಫ್ಟ್ ಅಲ್ಲಿ ಇದ್ದಾಗ. ಈ ತರ ಪ್ರಾಕ್ಟೀಸ್ ಮಾಡಿ ಆಮೇಲೆ 2009ರಲ್ಲಿ ನಮಗೆ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಬೇರೆ ಬೇರೆ ಕಾರ್ಪೊರೇಟ್ ಟೂರ್ನಮೆಂಟ್ ಎಲ್ಲ ನಾವು ಅಟೆಂಡ್ ಮಾಡ್ತಾ ಇದ್ವಲ್ಲ, ಎಲ್ಲರದು ಒಂದು ಸಂಪರ್ಕ ಬಂತು. ನ್ಯಾಷನಲ್ ಲೆವೆಲ್ಗೆ ಒಂದು ಸೆಲೆಕ್ಷನ್ ಕರೆದ್ರು 2009ರಲ್ಲಿ. ಸರಿ ಆಯ್ತು, ನಾವು ಆಟ ಆಡೋಣ ಅಂದ್ಕೊಂಡು ಹೋದ್ವಿ. ಸೆಲೆಕ್ಷನ್ ಆಯ್ತು. ದೇವರ ದಯೆ ಮತ್ತೆ ನಮ್ಮ ಫಿಟ್ನೆಸ್ ಎಲ್ಲ ನಾವು ಕಾಪಾಡ್ಕೊಂಡು ಬಂದಿದ್ರಿಂದಾಗಿ ನಮ್ಗೆ ಒಂದು ಸೆಲೆಕ್ಷನ್ ಆಯ್ತು. ನಿಮಗೆ ಮಾತ್ರ ಅಥವಾ ನಿಮ್ಮ ತಂಡಕ್ಕೆ ಹೇಗೆ? ಅದು ನಮ್ಮ ತಂಡದಲ್ಲಿ ಕೆಲವರಿಗೂ ಆಯ್ತು.
ಒಂದಿಬ್ರು ನಾವು ನಮ್ಮ ಕಂಪನಿಯಿಂದ ಸೆಲೆಕ್ಷನ್ ಆದ್ವಿ. ಮತ್ತೆ ಬೇರೆ ಬೇರೆ ಕಡೆಯಿಂದ ಯಂಗ್ಸ್ಟರ್ಸ್ ಅವ್ರ ಜೊತೆನೆ ನಾವು ಕಂಪೀಟ್ ಮಾಡಬೇಕು. 14, 15, 17 ಆ ವರ್ಷದವ್ರ ಜೊತೆಗೆ ನಾವು ನಾವು ಅವ್ರ ಜೊತೆನೆ ಕಂಪೀಟ್ ಮಾಡ್ಬೇಕು, ಅವರಷ್ಟೇ ಓಡ್ಬೇಕು. ನಾವು ಮನಸ್ಸಿದ್ರೆ ಮಾರ್ಗ ಇದೆ, ಹೆಣ್ಣು ಮಾಡಬೇಕು ಎನ್ನುವ ಒಂದು ಛಲ ಹೊಂದಿದ್ರೆ ಏನು ಮಾಡಬಹುದು ಎನ್ನುವುದಕ್ಕೆ ನೋಡಿ ಇದೊಂದು ಒಳ್ಳೆ ಉದಾಹರಣೆ ನೋಡಿ. ಹೌದು, ಫಿಟ್ನೆಸ್ ನಾವು ಮೇಂಟೈನ್ ಮಾಡ್ಕೋಬಹುದು. ನಾವು ಇಂಡೋ ದುಬೈ ಟೂರ್ನಮೆಂಟ್ ಹೋದ್ವಿ ಅಕ್ಟೋಬರ್ 2009ರಲ್ಲಿ. ಫಸ್ಟ್ ಟೂರ್ನಮೆಂಟ್ ನಮ್ದು. ಆ ಟೂರ್ನಮೆಂಟ್ ಅಲ್ಲಿ ನಾವು ಆಟ ಆಡಿ ಬಂದ ನಂತರ ಇನ್ನೊಂದು ಸ್ವಲ್ಪ ಉತ್ಸಾಹ ಜಾಸ್ತಿಯಾಗಿ ಅದಾದ ನಂತರ ಒಂದಾದ ತಕ್ಷಣ ಒಂದು ಚೈನಾ, ಶ್ರೀಲಂಕಾ, ಮಲೇಷಿಯಾ, ಬಾಂಗ್ಲಾದೇಶ್, ಇಂಡೋನೇಷಿಯಾ ಆಸ್ ಪಾರ್ಟ್ ಆಫ್ ಇಂಡಿಯನ್ ಥ್ರೋಬಾಲ್ ಟೀಮ್. ಗ್ರೇಟ್. ಎಲ್ಲ ಬೇರೆ ಬೇರೆ ಕಡೆ ನಾವು ಹೋಗಿ ಭಾರತವನ್ನ ರೆಪ್ರೆಸೆಂಟ್ ಮಾಡಿದ್ವಿ. ಮತ್ತೆ ಆ ದೇಶದಲ್ಲಿ ಅವ್ರವ್ರದೇ ಆದ ಒಂದು ತಂಡ ಇರುತ್ತಲ್ಲ, ಬಹಳ ಚೆನ್ನಾಗಿತ್ತು ಅವ್ರ ಜೊತೆ ಆಟ ಆಡೋದಕ್ಕೆ. ನಿಮ್ಗೆ ಇದು ಒಂಥರ ಕನಸು ಅಂತ ಅನಿಸ್ಲಿಲ್ವಾ? 30, 34, 35 ವರ್ಷ ಮಗು ಆಗಿದೆ, ಈ ಸಮಯದಲ್ಲಿ ನನಗೆ ಒಂದು ಸ್ಪೋರ್ಟ್ಸ್ ಅಲ್ಲಿ, ಅದು ಕ್ರೀಡಾ ಜಗತ್ತಿನಲ್ಲಿ ಒಂದು ಪ್ರತಿಭೆ ತೋರಿಸಲು ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳುವಾಗ ಇದು ಕನಸು ನನಸು ಎನ್ನುವ ಒಂದು ಭಾವನೆ ಮೂಡೋದು ಸಹಜ ಅಲ್ವಾ? ಖಂಡಿತ, ಅದೊಂಥರ ಕನಸು ಅಂತಾನೆ ಅನ್ಕೊಂಡಿದ್ದು ನಾನು. ಏನೋ ದೈವ ಕೂಡ್ ಬಂದಿದ್ದು ಅಂತ ಹೇಳ್ತಾರಲ್ಲ, ದೈವ ಬಲ ಕೂಡಿ ಬರ್ಬೇಕು ಅಂತ ಹೇಳೋದು ಅದಕ್ಕೆ. ಸೊ ನೀವು ಕಾರ್ಪೊರೇಟ್ ಜಗತ್ತಿನಲ್ಲಿ ಕೆಲಸ ಮಾಡುವಾಗ ಇದಕ್ಕೆಲ್ಲ ನಿಮ್ಗೆ ಸಮಯ ಕೊಡ್ತಿದ್ರಾ ಅಥವಾ ನೀವು ಸಮಯವನ್ನು ತಗೊಳ್ಬೇಕಾಗಿತ್ತಾ? ಕಾರ್ಪೊರೇಟ್ ಸಂಸ್ಥೆಯಿಂದ ನಿಮ್ಗೆ ಇದಕ್ಕೆ ಬೇಕಾದ ಪ್ರೋತ್ಸಾಹ ಸಿಕ್ತಿತ್ತಾ? ನಮ್ಮ ಟೈಮ್ ನಲ್ಲಿ ನಾವು ಆಟ ಆಡ್ಕೋಬೇಕಷ್ಟೇ, ಕಂಪನಿ ಟೈಮ್ ನಲ್ಲಿ ನಾವು ಆಟ ಆಡಕ್ಕಾಗಲ್ಲ. ಬಟ್ ಈಗ ನ್ಯಾಷನಲ್ ಟೀಮಿಗೆ ಅಂತ ನೀವು ಸೆಲೆಕ್ಟ್ ಆದ್ರೆ, ನೀವು ಬೇರೆ ಬೇರೆ ಕಡೆ ಹೋಗ್ಬೇಕಂತ ಹೇಳಿದ್ರೆ ಅದನ್ನ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ? ಹೌ ವೇ ಯು ಏಬಲ್ ಟು ಬ್ಯಾಲೆನ್ಸ್ ಇಟ್? ರಜಾ ತಗೊಂಡೇ ಹೋಗ್ಬೇಕಿತ್ತು. ಅದಕ್ಕೇನ್ ಸ್ಪೆಷಲ್ ಪರ್ಮಿಷನ್ ಅಂತ ಏನು ನಮ್ಗೇನ್ ಸಿಗ್ತಾ ಇರ್ಲಿಲ್ಲ. ರಜೆ ಕೊಡ್ತಿದ್ರು? ರಜಾ ಕೊಡ್ತಾ ಇದ್ರು. ಅಂದ್ರೆ ಸಹಜವಾಗಿ ಈಗ ನಾವು ಊರಿಗೆ ಹೋಗೋದಿದ್ರೆ ಹೆಂಗ್ ರಜಾ ತಗೊಂಡ್ ಹೋಗ್ತೀವೋ ಆ ತರ ನಾವು ಟೂರ್ನಮೆಂಟ್ಗೆ ಹೋಗುವಾಗ ರಜಾ ತಗೊಂಡ್ ಹೋಗೋದಷ್ಟೇ. ನಮ್ಮ ಲೀವ್ ಬ್ಯಾಲೆನ್ಸ್ ಏನಿರುತ್ತೋ ಕಾರ್ಪೊರೇಟ್ ಕಂಪನಿಗಳಲ್ಲಿ ಆ ಲೀವ್ ಬ್ಯಾಲೆನ್ಸ್ ಅನ್ನ ನಾವು ಬಳಸ್ಕೊಂಡು ಹೋಗ್ತಾ ಇದ್ರಿ ಅಷ್ಟೇ. ಸೊ ಫಸ್ಟ್ ಟೂರ್ನಮೆಂಟ್ ಏನಾಯ್ತು ಅದ್ರ ಬಗ್ಗೆ ಹೇಳ್ಬೋದಾ? ದುಬೈನಲ್ಲಿ ಆಗಿತ್ತದು. ದುಬೈನಲ್ಲಿ ಬೇರೆ ಬೇರೆ 4 ದೇಶಗಳಿಂದ ಬಂದಿದ್ರು. ಅಲ್ಲಿ ಅಂದ್ರೆ UAE ಅಂತಂದ್ರೆ ಬೇರೆ ಬೇರೆ ದೇಶಗಳ ಸಮೂಹ ಇದೆ. ಅಲ್ಲಿ 4 ದೇಶದಿಂದ ತಂಡಗಳು ಬಂದಿದ್ದು. ತುಂಬಾ ಚೆನ್ನಾಗಾಯ್ತು ಟೂರ್ನಮೆಂಟ್. ನಾವೇ ವಿನ್ ಆಗಿದ್ದಕ್ಕೆ ಇನ್ನೂ ಚೆನ್ನಾಗಿ ಅನ್ನಿಸ್ತು. ಸಹಜವಾಗಿ ತುಂಬಾ ಪ್ರಿಪರೇಷನ್ ಬೇಕಾಗಿತ್ತು. ಯಾಕೆಂತಂದ್ರೆ ಪ್ರತಿಯೊಂದು ತಂಡನೂ ಅಷ್ಟೇ ಎಕ್ಸ್ಪೀರಿಯನ್ಸ್ಡ್ ಆಗಿ ಬಂದಿದ್ರು. ಅಲ್ಲಿ ಒಂದು ಸೆಟ್ ನಾವು ಗೆದ್ರೆ ಇನ್ನೊಂದ್ ಸೆಟ್ ಅವ್ರು ಗೆಲ್ತಾ ಇದ್ರು. ಪ್ರತಿದಿನ ಬೆಳಗ್ಗೆ ನಾವು ಒಂದು 3 ತಿಂಗಳ ಕಾಲ ನಾವು ಪ್ರಾಕ್ಟೀಸ್ ಮಾಡಿದೀವಿ. ಸಂಪೂರ್ಣ ಅವರೇ ಮಗು ಸಂದಿತ್ತು, ಕಾರ್ಪೊರೇಟ್ ಅಲ್ಲಿ ಕೆಲಸ, ಅನಂತರ ಇದು ಕ್ರೀಡೆ, ಇದೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಯಾಕಂದ್ರೆ ಮನೆಯವರು ಬೇರೆ ಯಾರು ಪ್ರೋತ್ಸಾಹ ಕೊಟ್ರೆ ಅಥವಾ ಕೈ ಜೋಡಿಸಿದ್ರೆ ನಿಮ್ಗೆ ಮಾತ್ರ ಇದು ಸಾಧ್ಯ ಅಲ್ವಾ? ಖಂಡಿತ. ಈಗ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಾವು ಒಬ್ಬರೇ ಮ್ಯಾನೇಜ್ ಮಾಡೋದು ಅಂತ ಅನ್ಕೊಂಡ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಈಗ ನನಗೆ ನಮ್ಮ ಅತ್ತೆ ಮಾವ ಮತ್ತೆ ನಮ್ಮ ಮನೆಯವರು ಮತ್ತೆ ಮಗಳೂನು ತುಂಬಾ ಸಹಕಾರ ಕೊಟ್ರು. ಆ ಟೈಮಲ್ಲಿ ನಾನು ಪ್ರಾಕ್ಟೀಸ್ ಹೋಗೋವಾಗ, ವೀಕೆಂಡ್ ಈ ತರ ಎಲ್ಲ ಹೋಗೋವಾಗ ನನ್ನ ಮಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಪ್ರಾಕ್ಟೀಸ್ಗೆ. ಅವಳು ಆಟ ಆಡ್ತಾ ಇದ್ಲು ನನ್ನ ಜೊತೆಗೇನೆ. ಬೇರೆ ಪ್ರಾಕ್ಟೀಸಿಗೆ ಬರೋ ಜನರ ಮಕ್ಕಳು ಇರ್ತಾರಲ್ಲ, ಅವ್ರ ಜೊತೆ ಅವಳು ಆಟ ಆಡ್ತಾ ಇದ್ಲು, ನಾನು ನಮ್ಮ ಪ್ಲೇಯರ್ಸ್ ಜೊತೆ ಆಟ ಆಡ್ತಾ ಇದ್ದೆ. ಹಾಗಾಗಿ ಅದು ಸರಿದು ಹೋಯ್ತು. ಮತ್ತೆ ನಮ್ಮ ಅತ್ತೆಯವರು ಮಾವನವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ನನಗೆ. ಅವ್ರನ್ನ ನೆನ್ಸ್ಕೊಳ್ಳೇಬೇಕು. ಈಗ್ಲೂ ನಮ್ಮ ಅತ್ತೆ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಇವತ್ತೂನು. ಅವ್ರ ಮನೆ ನೋಡ್ಕೊಂಡು ಹೋಗ್ತಾರೆ, ನೀನ್ ಹೋಗು, ಏನ್ ತೊಂದ್ರೆ ಇಲ್ಲ, ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಟೀಮಲ್ಲಿ ಬಹುಶಃ ಟೀನೇಜರ್ಸ್ ಮಂದಿ ಇದ್ರು ಕಾಣ್ತದೆ, ಅವರ ಜೊತೆ ನಿಮ್ಮ ಹೊಂದಾಣಿಕೆ ಹೇಗಾಯ್ತು ಸಂಪೂರ್ಣ? ಟೀಮ್ ಅಂತಂದ್ರೆ ನಾವು ಹೊಂದ್ಕೊಂಡು ಹೋಗ್ಲೇಬೇಕು ಮೊದಲನೇದಾಗಿ. ಎರಡನೇದಾಗಿ ನಾನು ಕಾರ್ಪೊರೇಟ್ಸ್ ಅಲ್ಲೂ ನಾನು ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೆ ಆ ಟೈಮ್ ನಲ್ಲಿ. ಸೊ ಆ ಒಂದು ಅಡ್ವಾಂಟೇಜ್ ಇತ್ತು ನಿಮಗೆ? ಅಡ್ವಾಂಟೇಜ್ ಇತ್ತು. ಟೀಮ್ ಹೇಗೆ ಮ್ಯಾನೇಜ್ ಮಾಡಬೇಕು, ಹೇಗೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಬೇಕು ಅನ್ನೋದು ಕಾರ್ಪೊರೇಟ್ ಲೈಫಲ್ಲಿ ನಾನು ಕಲ್ತ್ಕೊಂಡಿದ್ದನ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸುಲಭ ಆಯ್ತು ನನಗೆ. ಥ್ರೋಬಾಲ್ಗೆ ಅಷ್ಟೊಂದು ಅಂದ್ರೆ ಜನಮನ್ನಣೆ ಸಿಗ್ತಿರ್ಲಿಲ್ಲ, ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಹಾಗಿರುವಾಗ ರಾಷ್ಟ್ರವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಪದಕ ಗೆಲ್ಲಲು ಸಾಧ್ಯವಾಯಿತು. ಇದರಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡಬೇಕೆನ್ನುವ ಹುಮ್ಮಸ್ಸು ಹೇಗೆ ಅಲ್ಲಿಂದ ಪ್ರಾರಂಭ ಆಯಿತು? ಮತ್ತೆ ಮೊದಲನೇದಾಗಿ ಹಿತ್ತಲೆ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಈಗ ಥ್ರೋಬಾಲ್ ಅನ್ನ ನೀವು ಟಿವಿನಲ್ಲಿ ನೋಡಲ್ಲ, ಆದ್ರೆ ಹಳ್ಳಿ ಯಾವುದೇ ಶಾಲೆಗೆ ಹೋದ್ರೂ ಥ್ರೋಬಾಲ್ ಆಡ್ತಾ ಇರ್ತಾರೆ. ಅಲ್ಲಿ ಭಾರತದಲ್ಲಿ ಹಾಸು ಹೊಕ್ಕಾಗ್ಬಿಟ್ಟಿದೆ. ಒಂದು ಹಳ್ಳಿ ಲೆವೆಲ್ ನಿಂದ ಎಲ್ಲಾ ರಾಜ್ಯಗಳಲ್ಲಿದೆ. ಖರ್ಚು ಇಲ್ಲ, ನಿಮ್ ಚಿಕ್ಕ ಮೈದಾನ ಇದ್ರೆ ಸಾಕು, ಒಂದು ವಾಲಿಬಾಲ್ ಗ್ರೌಂಡ್ ತರ ಇದ್ರೂ ಸಾಕು. ತುಂಬಾ ದೊಡ್ಡದು ಕ್ರಿಕೆಟ್ ಗ್ರೌಂಡ್ ತರ ದೊಡ್ಡದಾಗಿರ್ಬೇಕು ಅಂತ ಇಲ್ಲ. ಬಾಲ್ ಕಳೆದು ಹೋಗಲ್ಲ, ದೊಡ್ಡದಾಗಿರುತ್ತೆ ಅಲ್ವಾ. ತುಂಬಾ ಸುಲಭವಾಗಿ ಆಡ್ಬೋದು. ಮತ್ತೆ ಇದು ಏನಂತಂದ್ರೆ ಶಾಲಾ ಮಟ್ಟದಲ್ಲಿ ಆಡ್ತಾರೆ, ಆಮೇಲೆ ಕಮ್ಯುನಿಟೀಸ್ ಅಲ್ಲಿ ಆಡ್ತಾರೆ. ತೀರಾ ಮಕ್ಕಳು ಮಾತ್ರ ಆಡೋದು ಅಂತೇನಲ್ಲ ಇದು ಥ್ರೋಬಾಲ್. ಯಾರು ಬೇಕಾದ್ರೂ ಆಡ್ಬೋದು. ನಾನ್ ಇಂಜೂರಿಯಸ್ ಗೇಮ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೆ ಪೆಟ್ಟಾಗಲ್ಲ, ಗಾಯ ಆಗುವಂತ ಸಾಧ್ಯತೆಗಳು ಬಹಳ ಕಡಿಮೆ. ಮತ್ತೆ ತುಂಬಾನೇ ನಿಮ್ಗೆ ಸ್ಟ್ರೆನ್ಯೂಯಸ್ ಗೇಮ್ ಅಂತಾನು ಅಲ್ಲ ಇದು. ಸರಿ, 15 ವರ್ಷಗಳ ಈ ಸುದೀರ್ಘ ನಿಮ್ಮ ಕ್ರೀಡಾ ಜೀವನದಲ್ಲಿ ಸಮ್ ಮೂಮೆಂಟ್ಸ್ ಅಥವಾ ಎನಿ ಮ್ಯಾಚ್ ದಟ್ ಯು ಫೀಲ್ ದಟ್ ಐ ಮೀನ್ ಯು ಕ್ಯಾನ್ ಚೆರಿಶ್ ಅಂತ ಯಾವ್ದು ಇದ್ರೆ ಅದರ ಬಗ್ಗೆ ಮಾತಾಡ್ಬೋದಾ? ಮೊಮೆಂಟ್ಸ್ ಅಂತಂದ್ರೆ ಈಗ ನಾವು ಏಷ್ಯನ್ ಚಾಂಪಿಯನ್ಶಿಪ್ ವಿನ್ ಆದ್ವಲ್ಲ 2014ರಲ್ಲಿ. ಆವಾಗ ನಮ್ಮ ರಾಷ್ಟ್ರಗೀತೆ ಹಾಡ್ತಾರೆ. ನಮ್ಗೆ ಸುಮ್ನೆ ನಾವು ಟಿವಿನಲ್ಲಿ ಕುತ್ಕೊಂಡು ರಾಷ್ಟ್ರಗೀತೆ ಕೇಳಿದ್ರೆ ಆ ಒಂದು ಭಾವ ಬರಲ್ಲ.
ಆ ರಾಷ್ಟ್ರಗೀತೆಯ ಒಂದು ಭಾಗವಾಗಿರುವುದಲ್ಲಿ ಉಂಟಲ್ಲ, ಅದು ಬಹುಶಃ ಮೈಯೆಲ್ಲ ಪುಲಕಿತಗೊಳ್ಳುತ್ತೆ. ಅದು ನಾವು ಗೆದ್ದಿರುವಂತ ಒಂದು ತಂಡಕ್ಕಾಗಿ ಆ ದೇಶದ ಒಂದು ರಾಷ್ಟ್ರಗೀತೆಯನ್ನ ಹಾಕಿ ಕೇಳಿಸ್ತಾರೆ, ನಾವು ಹಾಡ್ತಾ ಇರ್ತೀವಿ, ಆವಾಗ ಮೈ ರೋಮಾಂಚನ ಆಗತ್ತೆ. ಅದನ್ನ ಇವತ್ತಿಗೂ ನನಗೆ ಮರೆಯಕ್ಕಾಗಲ್ಲ. ಯಾವ ತಂಡದ ಜೊತೆ ನೀವು ಆಡ್ಬೇಕಾಯ್ತು ಫೈನಲ್ ಅಲ್ಲಿ? ಫೈನಲ್ ನಾವು ಶ್ರೀಲಂಕಾ ಜೊತೆ ಆಟ ಆಡಿದ್ವಿ. ಶ್ರೀಲಂಕಾ ತಂಡನೂ ತುಂಬಾ ಚೆನ್ನಾಗೇ ಇತ್ತು. ಬೆಸ್ಟ್ ಆಫ್ 5 ನಲ್ಲಿ 5 ಸೆಟ್ಸ್ ಫುಲ್ ಆಟ ಆಡಿದೀವಿ. ಒಂದು ಅವರು ವಿನ್ ಆಗಿದ್ದು, ನಾವು ಇನ್ನೊಂದು ವಿನ್ ಆಗಿದ್ದು, ಆತರ ತುಂಬಾ ರೋಚಕವಾಗಿತ್ತು. ಕಡೆ ಮೊಮೆಂಟ್ ವರೆಗೂ ನಮ್ಗೆ ಒಂಥರ ಟೆನ್ಷನ್ ಇತ್ತು. ಆದ್ರೂ ಗೆದ್ವಿ, ಬಹಳ ಸಂತೋಷ. ಏಷ್ಯಾ ಮಟ್ಟದಲ್ಲಿ ನಾವು ಭಾರತ ಒಳ್ಳೆ ಸಾಧನೆ ಮಾಡಿದೆ ಅಂತ ಇಟ್ಕೊಳ್ಳಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಬೇರೆ ರಾಷ್ಟ್ರಗಳಿಗೆ ಹೋಲಿಸುವಾಗ ಥ್ರೋಬಾಲ್ ನಲ್ಲಿ ಭಾರತದ ಮಹಿಳೆಯರ ಸಾಧನೆ ಎಷ್ಟಿದೆ? ಇದರಲ್ಲಿ ಏನಾದ್ರೂ ಹೆಚ್ಚು ಸಾಧನೆ ಮಾಡಬೇಕು ಅಂತ ಅನಿಸುತ್ತಾ? ಖಂಡಿತವಾಗಿ ನಾವು ಸಾಧನೆ ಮಾಡಲೇಬೇಕು. ಈಗ ನಾನು ಅಂತಾರಾಷ್ಟ್ರೀಯ ಥ್ರೋಬಾಲ್ ಫೆಡರೇಷನ್ ನಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿ ಜನರಲ್ ಆಗಿರೋದ್ರಿಂದಾಗಿ ಈಗ ನಮ್ಮ ದೃಷ್ಟಿಕೋನ ಎಲ್ಲಾ ದೇಶದಲ್ಲೂ ನಾವು ಬೆಳೆಸಬೇಕು. ಅದೇ ವಿಸ್ತಾರವಾಗಿದೆ. ನಮ್ಮ ದೇಶಕ್ಕಾಗಿ ಮಾತ್ರ ಅಲ್ಲ, ನಮ್ಮ ದೇಶದ ಹೆಸರನ್ನ ಇನ್ನೂ ಬೇರೆ ಬೇರೆ ದೇಶದಲ್ಲಿ ಹಬ್ಬಿಸ್ಬೇಕು ಅಂತ ಈಗ 52 ದೇಶಗಳ ಪ್ರತಿನಿಧಿತ್ವ ನಮ್ಮ ITF ಗಿದೆ, ಇಂಟರ್ನ್ಯಾಷನಲ್ ಥ್ರೋಬಾಲ್ ಫೆಡರೇಷನ್ ಗೆ 52 ದೇಶಗಳ ಪ್ರತಿನಿಧಿತ್ವ ಇದೆ. ಇನ್ನು ಅದನ್ನ 60 ದೇಶಕ್ಕೆ ತಗೊಂಡು ಹೋಗ್ಬೇಕು. ಅದಾದ ನಂತರ ಒಲಿಂಪಿಕ್ ತಗೊಂಡು ಹೋಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಪ್ರತಿ ದೇಶದವರು ಚೆನ್ನಾಗಿ ಆಡ್ಬೇಕು ಅನ್ನೋದು ನಮ್ಮ ಅಭಿಮತ. ಬರೀ ಭಾರತ ಮಾತ್ರ ಅಲ್ಲ, ಆದ್ರೆ ಎಲ್ಲರೂ ಚೆನ್ನಾಗಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಸೊ ಥ್ರೋಬಾಲ್ ಬಗ್ಗೆ ಮಾತನಾಡೋದಾದ್ರೆ ಈ ಗೇಮ್ ಅಥವಾ ಈ ಚೆಂಡಾಟ ಬೇರೆ ಆಟಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಅಂತ ಹೇಳ್ತೀರಾ? ಬಹಳ ಉತ್ತಮ ಪ್ರಶ್ನೆ ನೀವು ಕೇಳಿರೋದು. ಥ್ರೋಬಾಲ್ ನಲ್ಲಿ ಒಂದು ಗ್ರಿಪ್ ಇರುತ್ತೆ. ಯಾರಾದ್ರೂ ಥ್ರೋಬಾಲ್ ಆಡಿದಿದ್ರೆ ಅವ್ರಿಗೆ ಗೊತ್ತಾಗತ್ತೆ. ಚಿಕ್ 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 ಡಾಟ್ಸ್ ಇರುತ್ತೆ. ಅದೇನಕ್ಕೆ ಅಂತಂದ್ರೆ ನಾವು ಬಾಲ್ ಅನ್ನು ಹಿಡಿದಾಗ ಅದು ಜಾರಿ ಹಿಂದೆ ಹೋಗ್ಬಾರ್ದು, ನಿಮಗೆ ಗ್ರಿಪ್ ಸಿಗಬೇಕು, ಅದನ್ನ ಹಿಡ್ಕೊಳ್ಳೋದಕ್ಕೆ ಆಗ್ಬೇಕು. ಈ ತರದ ಒಂದು ರಚನೆಯಿಂದಾಗಿ ಇದು ನಮ್ಗೆ ಆಕ್ಯುಪ್ರೆಷರ್ ಅನ್ನು ಕೊಡುತ್ತೆ. ವೈಜ್ಞಾನಿಕವಾಗಿ ನಾವು ನೋಡಿದಾಗ ಗೇಮ್ ವೈಶಿಷ್ಟ್ಯ ಅಂತಂದ್ರೆ, ಈಗ ವಾಲಿಬಾಲ್ ನಲ್ಲಿ ನಾವೇನ್ ಮಾಡ್ತೀವಿ, ಬಾಲ್ ಅನ್ನ ಹೊಡಿತೀವಿ, ಹಿಡಿಯಲ್ಲ. ಥ್ರೋಬಾಲ್ ನಲ್ಲಿ ಬಾಲ್ ಅನ್ನ ಹಿಡಿದ್ಬಿಟ್ಟು ಹಾಕ್ತಿವಿ. ರೂಲ್ಸ್ ಪ್ರಕಾರ ಈಗ ಬಲಗಡೆ ನಾವು ಬಾಲ್ ಅನ್ನು ಹಿಡಿದ್ರೆ ಬಲಗೈಯಿಂದ ಮಾತ್ರ ಹಾಕ್ಬೇಕು, ಎಡಗೈಯನ್ನ ಬಳಸ್ಕೊಳ್ದೇನೆ ಬಲಗೈಯಿಂದ ಮಾತ್ರ ಹಾಕ್ಬೇಕು. ಅದು ತುಂಬಾ ಸುಲಭ 90% ಜನರಿಗೆ. ಅದೇ ಬಾಲು ದೇಹದ ಎಡಭಾಗಕ್ಕೆ ಬಂದು ನಾವು ಎಡಗಡೆ ಹಿಡಿದಾಗ ನಮ್ಮ ಎಡಗೈಯಿಂದ ಮಾತ್ರ ಹಾಕ್ಬೇಕು. ಅದು 3 ಸೆಕೆಂಡ್ ಒಳಗಡೆ ನಾವು ಬಾಲ್ ಅನ್ನ ಬಿಸಾಡ್ಬೇಕಾಗತ್ತೆ. ಅದು ನೆಟ್ ಅನ್ನು ಕ್ರಾಸ್ ಮಾಡ್ಬೇಕಾಗತ್ತೆ. ಪಕ್ಕದಲ್ಲಿರೋ ನಮ್ಮ ಫ್ರೆಂಡಿಗೆ ನಾವು ಕೊಡೋ ಹಾಗಿಲ್ಲ, ಪಾಸ್ ಆನ್ ಮಾಡೋ ಹಾಗಿಲ್ಲ. ಥ್ರೋಬಾಲ್ ನಲ್ಲಿ ಒಂದು ಟಚ್ ಇಲ್ಲ. ಒಂದ್ಸಲ ಹಿಡಿದ್ಮೇಲೆ ಅದು ನೆಟ್ ಕ್ರಾಸ್ ಆಗ್ಲೇಬೇಕು. ವಿದಿನ್ 3 ಸೆಕೆಂಡ್ಸ್ 3 ಸೆಕೆಂಡ್ ಒಳಗಡೆ ನಾವು ಅದನ್ನ ಹಾಕ್ಬೇಕಾಗತ್ತೆ. ಸೊ ಈಗ ಲೆಫ್ಟ್ ಸೈಡ್ ಗೆ ನಿಮ್ಗೆ ಬಾಲ್ ಬಂದ್ರೆ ನೀವು ಲೆಫ್ಟ್ ಸೈಡ್ ಇಂದಲೇ ಬಿಸಾಡ್ಬೇಕು. ಎಷ್ಟು ಹಿಂದೆ ಇದ್ರು ಎರಡೂ ಕೈಗಳಲ್ಲಿ ಆ ಈಕ್ವಲ್ ಸ್ಟ್ರೆಂತ್ ಬೇಕಾಗತ್ತೆ. ಅದನ್ನ ಥ್ರೋಬಾಲ್ ನಮ್ಗೆ ಬೆಳೆಸುತ್ತೆ, ಹೆಲ್ಪ್ ಮಾಡುತ್ತೆ. ಎರಡೂ ಕಡೆನೂ ನಾವು ಬ್ಯಾಲೆನ್ಸ್ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ ಆಟ. ಈಗ ಒಂದು ವೇಳೆ ನಿಮ್ಮ ನಡುವಿಗೆ ಬಂತು ಅಂತ ಇಟ್ಕೊಳ್ಳಿ ಬಾಲ್, ಆಗ ಏನ್ ಮಾಡ್ತೀರಾ? ಸೀದಾ ನಡುವಿಗೆ ಬಂದ್ರೆ ನೀವು ಬಲಕ್ಕೂ ತಗೋಬಹುದು, ಎಡಕ್ಕೂ ತಗೋಬಹುದು, ನಿಯಮದ ಪ್ರಕಾರ. ಅದೇನು ತೊಂದರೆ ಇಲ್ಲ. ಸೊ ಇಲ್ಲಿ ಹಾಗಾದ್ರೆ ರೆಫ್ರಿ ಇವರ ಪಾತ್ರ ಕೂಡ ಬಹಳ ಮುಖ್ಯ ಅಂತ ಕಾಣುತ್ತೆ. ಖಂಡಿತವಾಗಿ ಅವರಿಗೆ ಬಹಳ ಕಷ್ಟ ಆಗುತ್ತೆ. ಸಾಮಾನ್ಯ ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಮೂಗಿನ ನೇರಕ್ಕೆ ಅದು ಬಾಲ್ ಇದೆಯಾ ಅಂತ ನೋಡ್ತಾರೆ ಅವರು. ಮೂಗಿನ ಎಡಭಾಗದಲ್ಲಿ ಇದೆಯಾ ಬಲಭಾಗದಲ್ಲಿ ಇದೆಯಾ ಅಂತ ನೋಡ್ಕೊಂಡು ಅದ್ರ ಪ್ರಕಾರ ಅವರು ಜಡ್ಜ್ಮೆಂಟ್ ಕೊಡ್ತಾರೆ. ಪ್ರತಿಯೊಂದು ಮೂಮೆಂಟ್ ಅನ್ನು ಅವರು ಬಹಳ ಕೂಲಂಕುಷವಾಗಿ ನೋಡ್ಕೊಳ್ಬೇಕಾಗತ್ತೆ. ಸೊ ನೀವು ಬೇಸಿಕಲಿ ಲೆಫ್ಟಿ ಅಂತ ಕೇಳಿದೆ, ನಿಮ್ಗೆ ಅಡ್ವಾಂಟೇಜಾ? ಸಂಪೂರ್ಣ ಖಂಡಿತವಾಗಿ ಅಡ್ವಾಂಟೇಜ್. ನಮ್ ಥ್ರೋಬಾಲ್ ನಲ್ಲಿ ಸ್ವಲ್ಪ ಲೆಫ್ಟ್ ಹ್ಯಾಂಡರ್ಸ್ಗೆ ಜಾಸ್ತಿ ಒಂದು ಪ್ರೋತ್ಸಾಹ ಕೊಡ್ತಾರೆ, ಅಡ್ವಾಂಟೇಜ್ ಇರುತ್ತೆ. ಯಾಕೆ ಅಂತಂದ್ರೆ ಬಲಗೈಯವರು 90% ಜನ ಇದ್ದಾರೆ ಪ್ರಪಂಚದಲ್ಲಿ, ಎಡಗೈಯವರು ಬರೀ 10% ಜನ ಇದ್ದಾರೆ. ಸಾಮಾನ್ಯವಾಗಿ ಎಡಗಡೆಯಿಂದ ನಾವು ಬಾಲ್ ಅನ್ನು ಹಾಕಿದಾಗ ಅದು ಅಪೋಸಿಟ್ ಅಲ್ಲಿ ಇರೋರಿಗೆ ಎಡಭಾಗಕ್ಕೆ ಹೋಗುತ್ತೆ. ಆವಾಗ ಅವ್ರಿಗೆ ಹಿಡಿಯೋದು ಸ್ವಲ್ಪ ವೀಕ್ ಆಗುತ್ತೆ. ರೈಟ್ ಸೈಡ್ ರೈಟ್ ಹ್ಯಾಂಡ್ ಪರ್ಸನ್ ಅಲ್ವಾ? ಹೌದು. ಇದನ್ನ ಈ ರೀತಿ ಎಡಗೈ ಅಥವಾ ಬಲಗೈಯನ್ನು ಸಣ್ಣಂದಿನಲ್ಲಿ ನಾನು ಲೆಫ್ಟಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಿ ಇದು ಮಾಡ್ಲಿಕ್ಕೆ ಆಗಲ್ವಾ? ಇಲ್ಲ, ಅದು ಬೈ ಡಿಸೈನ್. ದೇಹದ ರಚನೆಯಲ್ಲಿ ಡಿಫಾಲ್ಟ್ ಬಂದ್ಬಿಡುತ್ತೆ. ಈಗ ನಮ್ ದೇಹದ ಬಣ್ಣ ಹಿಂಗಿರುತ್ತೆ, ನಮ್ ಕಣ್ಣು ಹೆಂಗಿರುತ್ತೆ ಅನ್ನೋ ತರನೇ ಎಡಗೈಯವರು ಇರ್ತಾರೆ. ಆದ್ರೆ ಈಗ ನೀವು ಹೇಳಿದ್ರೆ ಎರಡೂ ಕೈಗಳಿಗೂ ಸಮಾನ ಬಲ ಇದ್ರೆ ಒಂದೊಂದು ಅಡ್ವಾಂಟೇಜ್ ಅಂತ ಹೇಳಿ. ಸೊ ಇದನ್ನ ಹೇಗೆ ನೀವು ಡೆವಲಪ್ ಮಾಡಿದ್ರೆ, ಈಗ ನೀವು ನಾನು ಬಲಗೈ ಅಂತ ಇಟ್ಕೊಳ್ಳಿ, ನನ್ನ ಎಡಗೈಯಿಂದ ನನಗೆ ಬಾಲ್ ಬರುತ್ತೆ, ನನಗೆ ಅಷ್ಟೇ ನಾನು ಫೋರ್ಸ್ಫುಲ್ಲಿ ಅದು ನೆಟ್ ಕ್ರಾಸ್ ಆಗಬೇಕು, ಅವರಿಗೆ ಬಲವಾಗಿ ಹೊಡಿಬೇಕು ಅಂತ ಹೇಳಿದ್ರೆ ಇದನ್ನ ಹೇಗೆ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಈಗ ಬಲಗೈಯವರು ಎಡಗೈಯನ್ನ ಬಲಗೊಳಿಸಬೇಕಂತ ಹೇಳಿದ್ರೆ, ಬಲಗೊಳಿಸಬೇಕು ಅಂತಂದ್ರೆ ಅಷ್ಟೇ ಪ್ರಾಕ್ಟೀಸ್ ಮಾಡ್ಲೇಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಬಲಗೈ ಎಷ್ಟು ಇದು ಬರುದಿಲ್ಲ ಅದಲ್ಲ. ಕೆಲವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಈಗ ಅದೇ ನಾನು ಕೇಳಿದೆ, ಒಂದ್ ವೇಳೆ ಬೆಳೆಸ್ಬೇಕಂದ್ರೆ ಈಗ ಅಷ್ಟೇ ಬಲಯುತವಾಗಿ ಎಲಗೈಯನ್ನು ನೀವು ಬೆಳೆಸ್ಬೇಕಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಟ್ಲೀಸ್ಟ್ ಒಂದು 80% ಆಗತ್ತೆ.
100% ಅಂತ ನಾನು ಹೇಳಲ್ಲ, ಹೇಳಲಿಕ್ಕೆ ಆಗುದಿಲ್ಲ. 100% ಬಟ್ ಯಾರಾದ್ರೂ ಆಗಿ ರೈಟ್ ಬಂದೇ ಬರುತ್ತೆ ಅವರಿಗೆ. ಯಾರಾದ್ರೂ 100% ಲೆಫ್ಟ್ ಮತ್ತೆ ರೈಟ್ ಸೈಡ್ ಇದ್ದವರು ಯಾರು ನೋಡಿದ್ರೆ ನೀವು? ಇದಾರೆ. ಆಂಬಿಡೆಕ್ಸ್ಟ್ರಸ್ ಅಂತ ಕರೀತಾರಲ್ಲ ಅವರಿಗೆ. ಎರಡೂ ಕೈಯನ್ನು ಅವರು ಸಮಾನವಾಗಿ ಬಳಸ್ಕೊಳ್ತಾರೆ. ಅರ್ಜುನ್ ಅಂತರ ಸವ್ಯಸಾಚಿ ಅಂತವ್ರಿಗೆ ಅವಕಾಶ ಜಾಸ್ತಿ ಸಿಗುತ್ತೆ, ಆಟೋಮೆಟಿಕ್ ಆಗಿ ಸಿಕ್ಕಿಬಿಡುತ್ತೆ ಅವ್ರಿಗೆ. ಸರಿ, ಈಗ ನಿಮ್ಮ ಸಾಧನೆ ಬಗ್ಗೆ ನೋಡೋದಾದ್ರೆ ನೀವು ಕೇವಲ ಆಟದಲ್ಲಿ ಮಾತ್ರ ಅಲ್ಲ, ಕಲಿಯುವಿಕೆಯಲ್ಲಿ ಕೂಡ ಮುಂದಾಗಿದ್ರಿ. SSLC ಪರೀಕ್ಷೆಯಲ್ಲಿ ಕರ್ನಾಟಕದಲ್ಲೇ ನಿಮ್ಗೆ 30ನೇ ರ್ಯಾಂಕ್ ಸಿಕ್ಕಿತು ಅಂತ ಹೇಳಿದ್ರಿ. ನೀವು ಮಾತನಾಡುವಾಗ ಹೇಳಿದ್ರಿ ಥ್ರೋಬಾಲ್ ಎನ್ನುವಂಥದ್ದು ಕೇವಲ ಒಂದು ಆಟ ಮಾತ್ರವಲ್ಲ, ಇದಕ್ಕೆ ಒಂದು ಸೈಂಟಿಫಿಕ್ ಹಿನ್ನೆಲೆ ಇದೆ ಅಂತ ಹೇಳಿ. ಮತ್ತೆ ಈ ಆಟ ಆಡುವವರು ಬಹಳ ಬುದ್ಧಿವಂತರಾಗಿರ್ತಾರೆ ಅಂತ ಹೇಳಿ. ಹಾಗಾದ್ರೆ ನಿಮ್ಮ ಬುದ್ಧಿವಂತಿಕೆಗೆ ಮತ್ತೆ ಈ ಥ್ರೋಬಾಲ್ ಆಟಕ್ಕೆ ಏನಾದ್ರೂ ಸಂಬಂಧ ಇದೆಯಾ ಇಲ್ಲಿ? ಖಂಡಿತ ಇರಬಹುದು ಅಂತ ಅನ್ಸುತ್ತೆ ನನ್ಗೆ. ಬಟ್ ನೀವು ಆಟ ಆಟಕ್ಕೆ ಶುರು ಮಾಡಿದ್ದು ಲೇಟ್ ಅಲ್ವಾ? ಇಲ್ಲ, ನಾನ್ ಚಿಕ್ಕವಳಿದ್ದಾಗ್ಲೂ ಆಟ ಆಡ್ತಾ ಇದ್ನಲ್ಲ. ನಂದು ನಿಯಮ ಏನಿತ್ತು ಅಂತಂದ್ರೆ ಪ್ರತಿದಿನ ನಾನು ಅರ್ಧ ಗಂಟೆ ಮಿನಿಮಮ್ ಆಟ ಆಡ್ಲೇಬೇಕು. ಬೇಕಾದ್ರೆ ಅವತ್ತು SSLC ಪರೀಕ್ಷೆನೇ ಆಗಿರ್ಲಿ, SSLC ಪರೀಕ್ಷೆಗೂ ಸಹ ನಾನು ಅರ್ಧ ಗಂಟೆ ಆಟ ಆಡ್ಕೊಂಡೆ ಹೋಗಿ ಪರೀಕ್ಷೆ ಬರ್ತೀನಿ. ನಿಮ್ ಜೊತೆ ಆಟ ಆಡ್ಲಿಕ್ಕೆ ಬೇರೆಯವ್ರು ಇರ್ಬೇಕಲ್ಲ ಅಲ್ಲಿ? ನಮ್ಮ ಸ್ನೇಹಿತರು ಎಲ್ಲ ಚೆನ್ನಾಗೇ ಇದ್ರು, ಅವರು ಆಟ ಆಡ್ತಾ ಇದ್ರು ಅಷ್ಟೇನೆ, ಅವರು ಓದೋದ್ರಲ್ಲೂ ಅಷ್ಟೇ ಮುಂದೆ ಇದ್ರು. ಟೀಮ್ ನಿಮ್ಮೆಲ್ಲ ಫ್ರೆಂಡ್ಸ್ ಎಲ್ಲ ಒಂದೇ ಸಮಾನ ಮನಸ್ಕರು, ಆಟ ಆಡ್ಬೇಕು ಓದ್ಬೇಕು ಎರಡು ಕಡೆ ಕೂಡ ಇರ್ಬೇಕು ಎನ್ನುವ ಒಂದು ಮನೋದೃಷ್ಟಿ ಇದ್ದವರಲ್ವಾ? ಹೌದೌದು. ಬರೀ ಮೂಲೆನಲ್ಲಿ ಕೂತ್ಕೊಂಡು ಓದಿ ಅಂತ ನಮ್ಮ ತಂದೆ ತಾಯಿನೂ ನಮ್ಗೆ ಹೇಳಿಲ್ಲ. ಅದಕ್ಕೆ ನಾನು ಸಿದ್ದಾಪುರದ ಒಂದು ಸಂಸ್ಕೃತಿ, ಒಂದು ಸಮಾಜ ನಮ್ಮನ್ನ ಹೆಂಗ್ ಬೆಳೆಸುತ್ತೆ ಅನ್ನೋದ್ರ ಮೇಲೆ ನಮ್ಮ ಜೀವನ ಇರುತ್ತೆ ಅಂತ ಹೇಳಿ. ಸಿದ್ದಾಪುರದ ಜನ ಬಹಳ ಬುದ್ಧಿವಂತರು ಅಂತ ಹೇಳ್ತಾರೆ. ಟ್ವಿನ್ ಸಿಟೀಸ್ ಇರುವ ಹಾಗೆ ಆ ಇನ್ಫ್ಲೂಯೆನ್ಸ್ ಬಹಳ ಸಾಹಿತ್ಯಿಕವಾಗಿ ಕಲ್ಚರಲಿ ಎಲ್ಲ ಬಹಳ ಮುಂದುವರಿದ ಭಾಗ. ಯಾಕಂತಂದ್ರೆ ನಾನು ಆ ಪ್ರದೇಶದಲ್ಲಿ ಕೆಲಸ ಮಾಡಿರೋದ್ರಿಂದ ನನ್ಗೆ ಗೊತ್ತಿದೆ, ಅದಕ್ಕೆ ಕೇಳಿದೆ. ಖಂಡಿತ ಹೌದು. ಜನ ಸ್ವಲ್ಪ ಬುದ್ಧಿವಂತರು ಇರ್ತಾರೆ, ಮತ್ತೆ ಒಳ್ಳೆ ಜನ. ಹೌದು. ಈ ಥ್ರೋಬಾಲ್ ಬಗ್ಗೆ ಮತ್ತೆ ಹೆಲ್ತ್, ನಮ್ಮ ಇದನ್ನು ಆರೋಗ್ಯದ ಮೇಲೆ ಇದರ ಪರಿಣಾಮದ ಬಗ್ಗೆ ನೀವು ಹೇಳಿದ್ರಿ. ಹೇಗೆ ಥ್ರೋಬಾಲ್ ಇಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಬರ್ಬೋದು, ಅಥವಾ ನಮಗೆ ಇರುವ ಕೆಲವು ಕಾಯಿಲೆಗಳಲ್ಲಿ ಕೂಡ ಇದು ಒಂದು ಮದ್ದು ಅಂತ ಹೇಳಿದಿರಿ. ಇದು ಹೇಗೆ ಥ್ರೋಬಾಲಿಗೂ ಮತ್ತೆ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಸಂಬಂಧ ಹೇಳ್ತಾರೆ ಸಂಪೂರ್ಣ? ಬಹಳ ಉತ್ತಮವಾದ ಪ್ರಶ್ನೆ ನೀವು ಕೇಳಿರೋದು. ಈಗ ಥ್ರೋಬಾಲ್ ನಲ್ಲಿ ನಾವು ಗ್ರಿಪ್ ಇರುತ್ತೆ ಅಂತ ಮಾತಾಡಿದ್ವಿ. ಹೌದು. ಅಕ್ಯುಪ್ರೆಷರ್ ಎಲ್ಲ ಮಾಡುವ ಕೆಲವೊಮ್ಮೆ ಇರ್ತದಲ್ಲ. ಕರೆಕ್ಟ್. ಅಕ್ಯುಪ್ರೆಷರಿಗೆ ಸಾಮಾನ್ಯ ನಾವು ಒಂದು ಮುಳ್ಳು ಇರುವಂತದ್ದನ್ನು ಕೊಡ್ತಾರೆ, ಅದನ್ನ ನೀವು ಹಿಡ್ಕೊಳ್ಳಿ ಬಿಡಿ ಅಂತೆಲ್ಲ ಹೇಳ್ತಾರೆ. ಸಾಮಾನ್ಯ ನ್ಯಾಚುರೋಪತಿ ನೀವೇನಾದ್ರು ಟ್ರೀಟ್ಮೆಂಟ್ಗೆಲ್ಲ ಹೋದ್ರೆ ಇದ್ರಲ್ಲಿ ತುಂಬಾ ಚುಚ್ಚೋ ತರ ಇರಲ್ಲ, ಸ್ವಲ್ಪ ಮೇಲೆ ಬಂದಿರುತ್ತೆ. ಅಂದ್ರೆ ಬಾಲ್ ಅನ್ನ ನಾವು ಗ್ರಿಪ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇರುವಂತದ್ದು ಡಿಸೈನ್ ಮಾಡಿರೋದು. ಇದು ಸರ್ಟಿಫೈಡ್ ಬಾಲ್. ಸೈಡ್ ಎಫೆಕ್ಟ್ ಇಟ್ ಕ್ಯಾನ್ ಬಿ ಗುಡ್ ಆರ್ ಬ್ಯಾಡ್. ಇದೇನ್ ಮಾಡತ್ತೆ ಅಂತಂದ್ರೆ ನಮ್ಮ ಹಸ್ತದಲ್ಲಿ ಒಂದು ಶ್ಲೋಕ ಬರುತ್ತೆ ವೇದಗಳಲ್ಲಿ. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೇಷಜೋ ಯಗುಂ ಶಿವಾಭಿಮರ್ಶನಃ ಅಂತ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕದಲ್ಲಿ ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಹಸ್ತದಲ್ಲಿ ಔಷಧೀಯ ಗುಣಗಳಿದೆ. ಆ ಔಷಧಿ ಗುಣ ಎಷ್ಟು ಮಹತ್ತರವಾಗಿದ್ದು ಅಂತಂದ್ರೆ ಈಶ್ವರನಿಗಿಂತನೂ ಅದು ದೊಡ್ಡದು ಅಂತ ಹೇಳ್ತಾರೆ. ಆ ಒಂದು ಶ್ಲೋಕ ನಾನು ಕೇಳಿದಾಗ ಇದು ಏನಪ್ಪ, ಇದು ಹಸ್ತದಲ್ಲಿ ಏನು ಔಷಧಿ ಇರೋದಕ್ಕೆ ಸಾಧ್ಯ ಅಂತ ಅನ್ಸಿತ್ತು ನನಗೆ. ನಾನು ನ್ಯಾಚುರೋಪತಿ ಡಿಪ್ಲೊಮಾ ಮಾಡಿದ್ದೀನಿ. ನ್ಯಾಚುರೋಪತಿನಲ್ಲಿ ನಾವು ಆಕ್ಯುಪ್ರೆಷರು ಇದೆಲ್ಲ ಕಲ್ತ್ಕೊಂಡು ಹೋಗ್ತೀವಿ. ಹಾಗೆ ಕಲ್ತ್ಕೊಂಡು ಹೋಗುವಾಗ ಅದನ್ನ ಮತ್ತೆ ಇದನ್ನ ನನಗೆ ರಿಲೇಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇದರಲ್ಲಿ ಡಾಟ್ ಇದೆ, ನಾವು ಹಿಡ್ಕೊಂಡ ತಕ್ಷಣ ನಮಗೊಂದು ಫೀಲ್ ಬರುತ್ತೆ. ಅದು ನಮಗೆ ಬಿಂದು ಒತ್ತಡವನ್ನ ಹಾಕತ್ತೆ ಹಸ್ತದ ಮೇಲೆ. ಹಸ್ತದಲ್ಲಿ ಏನಿದೆ ಹಾಗಾದ್ರೆ, ಬ್ರೇನಿಂದ ಹಿಡಿದು ನಮ್ಮ ದೇಹದ ಎಲ್ಲ ಒಳಗಡೆ ಇರುವಂತ ಅಂಗಾಂಗಗಳು ಏನಿರುತ್ತೋ ಅದರದೆಲ್ಲ ನರಮಂಡಲ ಬಂದು ನಮ್ಮ ಹಸ್ತದಲ್ಲಿ ಸೇರಿರುತ್ತೆ. ಅದೇ ತರ ನಮ್ಮ ಪಾದಗಳಲ್ಲಿ ಸೇರಿರುತ್ತೆ, ಕಿವಿಯಲ್ಲಿರುತ್ತೆ, ಮುಖದಲ್ಲಿರುತ್ತೆ. ಬಿಂದು ಒತ್ತಡ ಅಂತ ಹೇಳ್ತಾರಲ್ಲ, ಅದಕ್ಕೊಂದು ಪುಸ್ತಕ ಕೇಳಿದೆ ನಾನು, ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ಎನ್ನುವಂಥದ್ದು. ನನ್ನ ಫೇವರಿಟ್ ಪುಸ್ತಕ ಅದು. ದೇವೇಂದ್ರ ಓರಾ ಅವರು ಬರೆದಿರುವಂತದ್ದು. ಪ್ರತಿಯೊಂದು ಕೈಯ ಪಾಯಿಂಟ್ಸ್ ಗಳನ್ನು ಪ್ರೆಸೆಂಟ್ ಮಾಡಿದ್ರೆ ಕೆಲವು ಕಾಯಿಲೆಗಳನ್ನು ನಿವಾರಿಸಬಹುದು. ಹೌದು. ನಾನು ಆಕ್ಯುಪ್ರೆಷರ್ ಮಾಡ್ತೀನಿ, ಪ್ರಾಕ್ಟೀಸು ಮಾಡ್ತಾ ಇದ್ದೆ. ಹಾಗಾಗಿ ಅದನ್ನ ಮತ್ತೆ ಇದನ್ನ ನಮ್ಗೆ ರಿಲೇಟ್ ಮಾಡೋದಕ್ಕೆ ಸುಲಭವಾಯಿತು. ಇದು ಹೇಗ್ ಶುರುವಾಗಿದ್ದು ಅಂತ ಒಂದು ಕತೆ ಹೇಳ್ತೀನಿ ನಿಮ್ಗೆ. ಇದು ಬಹಳ ಒಂಥರ ಹೃದಯ ಸ್ಪರ್ಶಿಯಾಗಿದೆ. ನಾವು ಬ್ಲೂಮ್ ವ್ಯಾಲ್ಯೂ ಅಂತ ಒಂದು ಕಂಪನಿ, AI ಕಂಪನಿಯನ್ನ ಸ್ಥಾಪನೆ ಮಾಡಿದ್ವಿ 2010ರಲ್ಲಿ. ಅದೇ ಉದ್ಯಮಿಯಾಗಿ ಅದರಲ್ಲಿ ಕೂಡ ಸಾಧನೆ ಮಾಡಿದ್ರೆ ಬಹುಶಃ 4 ವರ್ಷ ಚಿಲ್ಲರೆ ಆಯ್ತು. ಸುಮಾರು 40 ಜನರನ್ನು ಇಲ್ಲಿ ಎಂಪ್ಲಾಯ್ ಮಾಡಿದ್ರಿ, ಅವರಿಗೆ ಉದ್ಯೋಗ ಕೂಡ ಕೊಟ್ಟಿದ್ರಿ ಅಂತ. 63. ಇದು ಹೆಲ್ತ್ ಕೇರ್ AI ಕಂಪನಿ ಅಂತ ನಮ್ದು. ನಮ್ಮ ಕೋ-ಫೌಂಡರ್ ಒಬ್ರು ಡಾಕ್ಟರ್ ಅರವಿಂದ್ ಅಂತ ಇದ್ದಾರೆ, ಅರವಿಂದ್ ಕಂಚಿ ಅಂತ ಇದ್ದಾರೆ. ಅವರು ನೆಫ್ರಾಲಜಿಸ್ಟ್ ಆಗಿ, ಅಂದ್ರೆ ಕಿಡ್ನಿ ಸ್ಪೆಷಲಿಸ್ಟ್ ಆಗಿ ಟ್ರಸ್ಟ್ವೆಲ್ ಹಾಸ್ಪಿಟಲ್, ಬ್ಯಾಂಗ್ಳೂರ್ ಹಾಸ್ಪಿಟಲ್ ಅಲ್ಲೆಲ್ಲ ಕೆಲಸ ಮಾಡ್ತಾರೆ. ಅವ್ರು ನಮ್ಗೆ ಏನಂತಂದ್ರು, ಈಗ ನಿಮ್ದು AI ಕಂಪನಿ ಅಲ್ವಾ, ನಾವು ಆಲ್ ಓವರ್ ಇಂಡಿಯಾ ಎಲ್ಲ ಪೇಷಂಟ್ಸು ಯಾರು ಕಿಡ್ನಿ ಫೇಲ್ ಆಗಿ ಡಯಾಲಿಸಿಸ್ಗೆ ಬರ್ತಾರೋ ಆ ಪೇಷಂಟಿಗೆಲ್ಲ ನೀವೊಂದು ಸರ್ವೆ ಮಾಡಬೇಕು ಅಂತ ಕೇಳ್ಕೊಂಡ್ರು.
ಸರಿ ಸರ್ವೆ ಮಾಡಿದ್ವಿ ನಾವು ಆನ್ಲೈನ್ ನಲ್ಲಿ ಅವ್ರಿಗೊಂದು ಫಾರ್ಮ್ ಎಲ್ಲ ಮಾಡಿಕೊಟ್ಟು ಪೇಷಂಟ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ರು. ಅದನ್ನ ರಿವ್ಯೂ ಮಾಡಿ ನಾವು ಅನಲೈಸ್ ಮಾಡ್ಬೇಕಲ್ಲ, ಆ ಅನಲೈಸ್ ಮಾಡೋ ಕೆಲಸ ನನ್ನ ಪಾಲಿಗೆ ಬಂತು. ನಾನು ಡೇಟಾ ಸೈಂಟಿಸ್ಟ್ ಆಗಿರೋದ್ರಿಂದ ಡಾಕ್ಟರ್ಗಳ ಜೊತೆ ಎಲ್ಲ ಕೂತ್ಕೊಂಡು ಅದನ್ನೆಲ್ಲ ಅನಲೈಸ್ ಮಾಡ್ತಾ ಇದ್ವಿ. ಆವಾಗ ಕಂಡು ಬಂದ ಅಂಶ ಏನು ಅಂತಂದ್ರೆ 70-71% ಪೇಷಂಟ್ಸಿಗೇನು ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಡಯಾಲಿಸಿಸ್ಗೆ ಹೋಗ್ತಾರೆ ಅಂತಂದ್ರೆ ಅವ್ರು ಫಿಸಿಕಲ್ ಆಕ್ಟಿವಿಟಿ ಕಂಪಲ್ಸರಿ ಮಾಡಲೇಬೇಕು. ಅದೊಂಥರ ತುಂಬಾ ಕಷ್ಟದ ಜೀವನ ಅದು. ಡಯಾಲಿಸಿಸ್ ಮಾಡ್ಕೊಂಡಿರುವಂತದ್ದಲ್ಲ, ಡಯಾಲಿಸಿಸ್ ಮಾಡಿಸ್ಕೊಂಡಿರುವಂತದ್ದು ಎವ್ರಿಡೇ ಟಾರ್ಚರ್ ಅಂತ ಹೇಳ್ತಾರಲ್ಲ, ವಾರದಲ್ಲಿ 2-3 ದಿನ ಅವರು ಡಯಾಲಿಸಿಸ್ ಮಾಡಿಸ್ಕೋಬೇಕು. ನನ್ಗೆ ಅದನ್ನ ನೋಡ್ಬಿಟ್ಟು ಒಂಥರ ಮನ್ಸಿಗೆ ಬೇಜಾರಾಯ್ತು, ತುಂಬಾ ನೋವಾಯ್ತು. ಇವ್ರು ಫಿಸಿಕಲ್ ಆಕ್ಟಿವಿಟಿ ಮಾಡಕ್ಕಾಗಲ್ಲ, ಆದ್ರೆ ಡಾಕ್ಟರ್ ಹೇಳ್ತಾರೆ ಮಾಡ್ಲೇಬೇಕು ಅಂತ. ಏನ್ ಮಾಡೋದು ಇದಕ್ಕೆ? ಏನಾರ ಒಂದು ಪರಿಹಾರ ಬೇಕಲ್ಲ, ಬರೀ ಅನಾಲಿಸಿಸ್ ಮಾಡಿದ್ರೆ ಸಾಲಲ್ಲ ಅನ್ನೋದು ನನ್ನ ಅಭಿಮತ. ಆವಾಗ ನಾನು ಎಲ್ಲ ಡಾಕ್ಟರ್ಸು ಕಾಲ್ನಲ್ಲಿದ್ರು, ಕಾನ್ಫರೆನ್ಸ್ ಕಾಲ್ನಲ್ಲಿ, ಕೋವಿಡ್ ಟೈಮ್. ಆವಾಗ ನಾವು ಮಾತಾಡ್ತಾ ಇದ್ದಾಗ ನಾನು ಹೇಳಿದೆ, ಡಾಕ್ಟ್ರೇ ನಿಮ್ಮ ಪೇಷಂಟ್ಸಿಗೆ ನಾವು ಥ್ರೋಬಾಲ್ ಆಡಿಸ್ಬೋದಾ ಅಂತ. ಸಹಜವಾಗಿ ಪಿನ್ ಡ್ರಾಪ್. ಸೀರಿಯಸ್ ಆಗಿ ಮಾತಾಡೋಕೆ ಇವರೇನು ಆಟದ ಬಗ್ಗೆ ಮಾತಾಡ್ತಾರೆ ಅಂತ. ಅದೇ ಅಲ್ವಾ, ಆಟ ಅಂತಂದ್ರೆ ಒಂಥರ ನೆಗ್ಲೆಕ್ಟ್ ಆತರ ಅಲ್ವಾ. ಇದೇನಪ್ಪ ಇದು ಥ್ರೋಬಾಲ್ ಬಗ್ಗೆ ಇವ್ರು ಹೇಳ್ತಾ ಇದಾರೆ, ನಾನು ಥ್ರೋಬಾಲೇ ನೋಡಿಲ್ಲ ಅಂತಂದ್ರು. ಡಾಕ್ಟರ್ ಅರವಿಂದ್ ಅವರು ತುಂಬಾ ಓಪನ್ ಮೈಂಡೆಡ್ ಡಾಕ್ಟರ್, ನಮ್ಗೆ ತುಂಬಾ ಖುಷಿ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಅವರು ಸಂಪೂರ್ಣ ನೀವು ಹೇಳ್ತಾ ಇರೋದೇನೋ ಸರಿ ಇರಬಹುದು, ನಂಗೆ ಗೊತ್ತಿಲ್ಲ, ಆದ್ರೆ ನೀವು ಬಾಲ್ ಒಂದ್ಸಲ ತಂದು ತೋರಿಸ್ಬೇಕು ನಮಗೆ, ಸುಮ್ನೆ ನಾವು ಆಟ ಆಡೋಕ್ಕೆ ಕೊಡೋಕ್ಕಾಗಲ್ಲ ಪೇಷಂಟ್ಸಿಗೆ ಅಂತಂದ್ರು. ಸರಿ ಆಯ್ತು ಅಂತ ಅವ್ರ ಆಫೀಸಿಗೆ ತಗೊಂಡೋಗಿ ನಾನು ಬಾಲ್ ಅನ್ನು ತೋರಿಸ್ದೆ. ಈ ತರ ಇದೆ, ಮತ್ತೆ ಇದು ದೊಡ್ಡದಾಗಿದೆ, ಮತ್ತೆ ಇದು ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ, ಅಂದ್ರೆ ಅಕಸ್ಮಾತ್ ಬಂದು ಮುಖಕ್ಕೆ ಹೊಡೆದ್ರು ನಿಮ್ಗೆ ಪೆಟ್ಟಾಗಲ್ಲ, ಮತ್ತೆ ಆಕ್ಯುಪ್ರೆಷರ್ ಕೊಡಬಹುದು ಇದು ಅಂತ. ನಾನು ಊಹೆ, ಅದು ಅಷ್ಟೇ, ಆವಾಗ ಪ್ರೂವನ್ ಅಲ್ಲ. ಆ ಟೈಮಲ್ಲಿ ಹೇಳಿದೆ ನಾನು. ಅವರು ಸರಿ ಆಯ್ತು, ಈ ಬಾಲ್ ಇಟ್ಬಿಟ್ಟು ಹೋಗು, ಆಮೇಲೆ ನಾನು ನೋಡ್ತೀನಿ ಅಂತಂದ್ರು. ಇಟ್ಬಿಟ್ಟು ಬಂದೆ ಅವತ್ತು. ಆಮೇಲೆ ನನ್ಗೆ ಏನೋ ಅನಿಸ್ತಾ ಇತ್ತು, ಏನೋ ಅಧಿಕ ಪ್ರಸಂಗ ಮಾಡ್ಬಿಟ್ನಾ ನಾನು ಅಂತ, ಮಕ್ಕಳ ಆಟ ತರ ಅಂತ. ಆಮೇಲೆ ಒಂದ್ ವಾರದ ನಂತರ ಒಂದು ವಿಡಿಯೋ ಬಂತು ಅವ್ರ ಕಡೆಯಿಂದ. ಅದ್ರಲ್ಲಿ ಅವರು ಆಕ್ಚುಯಲ್ ಪೇಷಂಟ್ಸ್ಗೆ ಡಯಾಲಿಸಿಸ್ ಸೆಂಟರ್ಸ್ ಅಲ್ಲಿ ಆಡ್ಸಿದ್ದಾರೆ. ಬಾಲ್ ಅನ್ನ ಕೆಳಗಡೆ ಹಾಕಿ ಹಿಡಿಯುವಂಥದ್ದು, ಪುಟ್ಸುವಂಥದ್ದು, ಆಮೇಲೆ ಗೋಡೆಗೆ ಹಾಕಿ ಹಿಡಿಯುವಂಥದ್ದು, ಆಮೇಲೆ ಒಬ್ರಿಗೊಬ್ರಿಗೆ ಆಟ ಆಡುವಂಥದ್ದು, ಈ ತರ ಎಲ್ಲ ಆಟ ಆಡಿಸಿದಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ರೂ ಇಟ್ಸ್ ಅ ಗ್ರೇಟ್ ಇದಲ್ವಾ, ಆಡಬಹುದು ಅಂತ ಒಂದು ಮನಸ್ಥಿತಿ ಬಂತು ಅವರಿಗೆ. ಸಂಪೂರ್ಣ ನೋಡಿ ವಿಡಿಯೋ ಕಳ್ಸಿದೀನಿ, ಆಡಬಹುದು, ನೀವು ಆಡಿಸಬಹುದು ಪೇಷಂಟ್ಸ್ಗೆ ಅಂತಂದ್ರು. ಅಲ್ಲಿಂದ ನಮ್ಮ ಥ್ರೋಬಾಲ್ ಫಾರ್ ಹೆಲ್ತ್, ಆರೋಗ್ಯಕ್ಕಾಗಿ ಥ್ರೋಬಾಲ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಚೆನ್ನಾಗಿದೆ. ಸೊ ಈ ಥ್ರೋಬಾಲ್ ಫಾರ್ ಹೆಲ್ತ್ ಎನ್ನುವಂಥದ್ದು ಇದರಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಅಥವಾ ಈ ಹೆಂಗಸರಿಗೆ ಅಥವಾ BP ಇರುವಂತ ಎಲ್ಲ ಪೇಷಂಟ್ಸ್ಗಳಿಗೆ ಇದರಿಂದ ಬೆನಿಫಿಟ್ ಆಗಿದೆ ಅಂತ ಹೇಳಿ ನೀವು ಸೈಂಟಿಫಿಕ್ ಪ್ರೂಫ್ ಇದೆ ಅಂತ ಹೇಳ್ತಿರೋದಕ್ಕೆ. ನಾವು 200ಕ್ಕೂ ಹೆಚ್ಚು ಜನರಿಗೆ ಆಟ ಆಡಿಸಿ ಅದರದ್ದು ಪರಿಣಾಮವನ್ನ ಚೆಕ್ ಮಾಡಿದೀವಿ. ಸಾಮಾನ್ಯವಾಗಿ ಎಲ್ಲರಿಗೂ ಇದು ಸಹಾಯ ಆಗಿದೆ. ಒಂದು ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತಾರೆ, ಕೈಯನ್ನು ಎತ್ತಕ್ಕಾಗಲ್ಲ, ಹಿಂದೆ ಹೋಗಲ್ಲ, ಆ ತರ ಇರೋರು ಸಹ ನಾವು ಹೇಗ್ ಆಟ ಆಡ್ಬೋದು ಅಂತ ಒಂದು ಕ್ವಶನ್ ಮಾರ್ಕ್ ಇಟ್ಕೊಂಡು ಆಟ ಆಡೋದಕ್ಕೆ ಬಂದಿದ್ರು. ಆದ್ರೆ ಅವ್ರಿಗೀಗ ನಾರ್ಮಲ್ ಆಗಿದೆ ಕೈ. ಫಿಸಿಯೋಥೆರಪಿಸ್ಟ್ ಸಹ ಇದು ಸಾಧ್ಯ ಇಲ್ಲ, ಇಷ್ಟೇ ಮುಗೀತು ಅಂತ ಹೇಳಿದ್ದನ್ನು ಥ್ರೋಬಾಲ್ ನಲ್ಲಿ ಅವರು ಆಟ ಆಡ್ತಾ ಆಡ್ತಾ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಬಾಲ್ ಮೇಲೆ ಗಮನ ಹೋಗುತ್ತೆ, ದೇಹದ ಮೇಲಲ್ಲ. ಆವಾಗ ಸ್ಟ್ರೆಚ್ ಮಾಡಿ ಅವರಿಗೆ ನಾರ್ಮಲ್ ಬಂದ್ಬಿಡುತ್ತೆ. ಸೊ ಈಗ ನೀವು ಅಸಿಸ್ಟೆಂಟ್ ಸೆಕ್ರೆಟರಿ ಜನರಲ್ ಆಫ್ ಥ್ರೋಬಾಲ್ ಫೆಡರೇಷನ್, ಬಹುಶಃ ಇದು ಇಂಟರ್ನ್ಯಾಷನಲ್ ಬಾಡಿ ಅಂತ ಕಾಣುತ್ತೆ. ಹೌದು. ಸೊ ಥ್ರೋಬಾಲ್ ಮತ್ತೆ ಹೆಲ್ತ್, ಈ ಕಾನ್ಸೆಪ್ಟ್ ಅನ್ನು ನೀವು ವರ್ಲ್ಡ್ ವೈಡ್ ಇದು ಮಾಡುವಂತಹ ಒಂದು ಸಾಧ್ಯತೆ ಕೂಡ ನಾವು ನೋಡಬಹುದಾಗಾದ್ರೆ. ಈಗಾಗಲೇ ಮಾಡಿದೀವಿ, ವರ್ಲ್ಡ್ ವೈಡ್ ಮಾಡಿದ್ವಿ. ಹೌ ಇಸ್ ದ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ನಾವು ಇದರಲ್ಲಿ ಸಂಶೋಧನಾತ್ಮಕ ಪ್ರಬಂಧನೆ ಬರೆದು ಕೇಂಬ್ರಿಡ್ಜ್ ಯೂನಿವರ್ಸಿಟಿ UK ನಲ್ಲಿ ಪ್ರೆಸೆಂಟ್ ಮಾಡಿದ್ವಿ ಆಗಸ್ಟ್ 2022ರಲ್ಲಿ. ಅಕ್ಟೋಬರ್ 2022ರಲ್ಲಿ ಇನ್ನೊಂದು ಈ ಆಲ್ಕೋಹಾಲ್ ಮತ್ತೆ ಡ್ರಗ್ ಹ್ಯಾಬಿಟ್ಸ್ ಇರ್ತಾರಲ್ಲ, ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಲ್ಲಿ ನಾವು ಹೋಗಿ ಥ್ರೋಬಾಲ್ ಆಟ ಆಡಿಸಿ ಜೀರ್ಣ ಶಕ್ತಿ ಇಂಪ್ರೂವ್ ಆಗೋ ತರ. ಅಂದ್ರೆ ಥ್ರೋಬಾಲ್ ಆಡಿದಾಗ ಏನಾಗುತ್ತೆ ಅಂತಂದ್ರೆ ಅವರಿಗೆ ಲಿವರ್ ಫಂಕ್ಷನ್ ಉತ್ತಮ ಆಗ್ತಾ ಹೋಗುತ್ತೆ. ಡ್ರಗ್ ಮತ್ತೆ ಆಲ್ಕೋಹಾಲ್ ತಗೊಳ್ಳೋರಿಗೆ ಲಿವರ್ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಊಟ ಮಾಡಿದ್ದು ಜೀರ್ಣ ಆಗಲ್ಲ. ಜೀರ್ಣ ಆಗದೆ ಇದ್ದಾಗ ಅವ್ರು ಏನ್ ತಿಂದ್ರು ಅದು ಅಷ್ಟೇ ವೇಸ್ಟ್, ಆಮೇಲೆ ಮತ್ತೆ ಡ್ರಗ್ ಬೇಕು ಅಂತ ಅನ್ಸುತ್ತೆ ದೇಹದ ಶಕ್ತಿ ಕೊಡೋದಿಕ್ಕೆ. ಆಟ ಆಡಿಸ್ತಾ ಆಡಿಸ್ತಾ ಅವರು ಜಾಸ್ತಿ ಊಟ ಮಾಡೋದಕ್ಕೂ ಶುರು ಮಾಡಿದ್ರು, ಜೀರ್ಣನೂ ಆಯ್ತು. ಆವಾಗ ಡ್ರಗ್ ಇಂದ ಅವರು ವಿಮುಕ್ತರಾದ್ರು, ಸಮಾಜಕ್ಕೆ ಅವರು ಒಂದು ಒಳ್ಳೆ ಜನ ಮತ್ತೆ ವಾಪಸ್ ಬಂದು. ಥ್ರೋಬಾಲ್ ಅಂದ್ರೆ ಒಂಥರ ನಾವು ಇದು ಥೆರಪ್ಯೂಟಿಕ್ ಅಂತ ಕೂಡ ಕೆಲಸ ಮಾಡ್ತಾರೆ. ಅಂದ್ರೆ ಈಗ ನೀವು ಹೇಳಿದ್ರೆ ಅಕಾಡೆಮಿಕ್ ಅಲ್ಲಿ ಚೆನ್ನಾಗಿ ಇದು ಮಾಡ್ಬೇಕಾದ್ರೆ ಅಥವಾ ಪ್ರೊಫೆಷನಲ್ಸ್ ಗೆ ಏನಾದ್ರು ಸಮಸ್ಯೆ ಇದ್ರೆ ಅಥವಾ ಅವ್ರಿಗೆ ಆಕ್ಟಿವ್ ಆಗಿರ್ಬೇಕಂತ ಹೇಳಿದ್ರೆ, ಹಾರ್ಮೋನಲ್ ಇಶ್ಯೂಸ್ ಇರುವವರಿಗೆ ಅಥವಾ ಈ ಫಾರ್ ಎವರ್ ಯಂಗ್ ಇರಬೇಕು, ರಿಂಕಲ್ಸ್ ಬರಬಾರ್ದು ಅಂತ ಹೇಳಿದ್ರೆ ಇವರೆಲ್ಲ ಥ್ರೋಬಾಲ್ ಆಟ ಆಡಿಸ್ಬೇಕು. ಅಥವಾ ಥ್ರೋಬಾಲ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅನ್ ಇನ್ಸ್ಟ್ರೂಮೆಂಟ್, ಒಂಥರ ಪ್ರಾಪ್ ಇದ್ದಾಗೆ ಅಂತ ಹೇಳ್ತಾ ಇದ್ರಿ ತಾವು. ಹೌದು, ಖಂಡಿತ.
ಎಲ್ಲರಿಗೂ ಇದು ಸಹಾಯ ಆಗುತ್ತೆ. ಮತ್ತೆ ಬಲಗಡೆ ಮತ್ತು ಎಡಗಡೆ ಅನ್ನುವಂತ ಒಂದು ನಿಯಮದಿಂದಾಗಿ ಎರಡೂ ಮೆದುಳು ನಮ್ಗೆ ಶಾರ್ಪ್ ಆಗ್ತಾ ಹೋಗುತ್ತೆ, ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಅದರಿಂದಾಗಿ ನಮ್ಮ ಲಾಜಿಕಲ್ ಥಿಂಕಿಂಗ್ ಮತ್ತೆ ಕ್ರಿಯೇಟಿವ್ ಥಿಂಕಿಂಗ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್, ಏನೇ ಸಮಸ್ಯೆ ಬಂದ್ರೂ ಅದನ್ನ ಸಾಲ್ವ್ ಮಾಡುವಂತ ಕೆಪಾಸಿಟಿ ಮಕ್ಕಳಲ್ಲಿ ಬೆಳೆಯೋದ್ರಿಂದಾಗಿ ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಸ್ಕೂಲಲ್ಲಿ. ಈಗಿನ ಮಕ್ಕಳಿಗೆ ಬಹುಶಃ ಇದರ ಅವಶ್ಯಕತೆ ಹೆಚ್ಚು ಇದೆ. ಯಾಕಂತ ಹೇಳಿದ್ರೆ ವಾಟ್ ವಿ ಸಿ ಅಟ್ ದ ಮೂಮೆಂಟ್ ಇಸ್ ಒಂಥರ ಕ್ಲಾಸಿಕ್ ರೋಬೋಟಿಕ್ ತರದ್ದು ಇರುವಂತ ಸ್ಟೂಡೆಂಟ್ಸ್, ರೋಬೋಸ್ ಅಂತ ಹೇಳ್ತೇವೆ. ಸಂಪೂರ್ಣ ಹೆಗ್ಡೆ ಅವರೇ, ಬಹುಶಃ ದರ್ ಇಸ್ ನೋ ಎಂಡ್ ಟು ಯುವರ್ ಎಂಥೂಸಿಯಾಸಮ್ ಅಂಡ್ ಯುವರ್ ಅಕಾಡೆಮಿಕ್ ಝೀಲ್ ಆಸ್ ವೆಲ್ ಆಸ್ ಥ್ರೋಬಾಲ್ ಅನ್ನೇ ಒಂಥರ ಥೆರಪ್ಯೂಟಿಕ್ ಆಗಿ ಯೂಸ್ ಮಾಡುವಂತ ಒಂದು ಈ ನಿಮ್ಮ ಆಸಕ್ತಿಯಲ್ಲಿ ನೀವು ಇನ್ನೂ ಹೆಚ್ಚು ಬಹುಶಃ ಸಾಧನೆ ಮಾಡ್ಲಿಕ್ಕಿದೆ. ಇನ್ನೊಂದು ಮಾತನ್ನು ಹೇಳ್ಬಿಡ್ತೀನಿ, ಆಕಾಶವಾಣಿಗೆ ಬಂದು ಇದನ್ನ ನಾನು ಹೇಳದೇ ಇದ್ರೆ ತಪ್ಪಾಗ್ಬಿಡುತ್ತೆ. ಡಾಕ್ಟರ್ ಟಿ ರಾಮಣ್ಣ ಅಂತ ಅವರು ಥ್ರೋಬಾಲ್ ಫೆಡರೇಷನ್ ಅನ್ನ ಸ್ಥಾಪನೆ ಮಾಡಿದ್ದು. ಭಾರತೀಯ ಥ್ರೋಬಾಲ್ ಫೆಡರೇಷನ್ ಮತ್ತೆ ಏಷ್ಯನ್ ಥ್ರೋಬಾಲ್ ಫೆಡರೇಷನ್, ಇಂಟರ್ನ್ಯಾಷನಲ್ ಥ್ರೋಬಾಲ್ ಫೆಡರೇಷನ್ ಇದಿಷ್ಟನ್ನು ಸ್ಥಾಪನೆ ಮಾಡಿದ್ದು ಅವರೇನೆ. 2008ರಲ್ಲಿ ಇಂಟರ್ನ್ಯಾಷನಲ್ ಥ್ರೋಬಾಲ್ ಫೆಡರೇಷನ್ ಸ್ಥಾಪನೆ ಆಯಿತು. ಕನ್ನಡಿಗರು ಅವರು ಬೆಂಗಳೂರಲ್ಲೇ ಇರ್ತಾರೆ, ಇಲ್ಲೇ ಸ್ಥಾಪನೆ ಆಗಿರುವಂತ ಒಂದು ಅಂತಾರಾಷ್ಟ್ರೀಯ ಥ್ರೋಬಾಲ್ ಫೆಡರೇಷನ್ ಇದು. ಇದರ ಮೂಲಕ ನಾವು ಇದೆಲ್ಲ ಕೆಲಸ ಮಾಡ್ತಾ ಇದೀವಿ. ಒಲಿಂಪಿಕ್ ಕಮಿಟಿ ಮೆಂಬರ್ಸ್ ಅನ್ನ ಸಹ ನಾವು ಮೀಟ್ ಮಾಡ್ಕೊಂಡು ಬಂದಿದೀವಿ. UK ನಲ್ಲಿ ಒಂದು ಸ್ಪೋರ್ಟ್ ಅಕಾರ್ಡ್ ಅಂತ ಒಂದು ಅಂತಾರಾಷ್ಟ್ರೀಯ ಕ್ರೀಡಾ ಸಮ್ಮೇಳನ ಆಯಿತು. ಅಲ್ಲಿ ನಾವು ಅಟೆಂಡ್ ಆಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿ ಮೆಂಬರ್ಸ್ ಅನ್ನ ಮೀಟ್ ಮಾಡಿದೀವಿ. ಮತ್ತೆ ಸೆನೆಗಲ್ಗೆ ಹೋಗಿದ್ವಿ, ಅಲ್ಲಿ 30ಕ್ಕಿಂತ ಹೆಚ್ಚು ದೇಶಗಳು ಮತ್ತೆ ಒಲಿಂಪಿಯನ್ಸ್ ಇವರನ್ನೆಲ್ಲ ಮೀಟ್ ಮಾಡ್ಕೊಂಡು ಬಂದಿದೀವಿ. ಅವರಿಗೂ ಎಲ್ಲ ಆಸಕ್ತಿ ಬಂದಿದೆ. ಥ್ರೋಬಾಲ್ ನಿಂದಾಗಿ ಇಡೀ ಸಮಾಜಕ್ಕೆ ಸಹಾಯ ಆಗತ್ತೆ. ಯಾವುದೋ ಒಂದು ಪ್ಲೇಯರ್ ಒಬ್ರು ಸ್ಟಾರ್ ಅಂತ ಆಗಲ್ಲ, ಎಲ್ಲಾ ಥರದ ಜನರಿಗೂ ಇದು ಉಪಯೋಗ ಆಗತ್ತೆ ಅಂತ ಎಲ್ಲರಿಗೂ ಮನವರಿಕೆ ಆಗಿದೆ. ಭಾರತದಿಂದ ಒಲಿಂಪಿಕ್ಸ್ಗೆ ಹೋಗುವಂತ ಒಂದು ಅವಕಾಶ ಥ್ರೋಬಾಲಿಗೆ ಬಹಳ ದಟ್ಟವಾಗಿದೆ. ಇದಕ್ಕೆ ಪ್ರತಿಯೊಬ್ಬರದ್ದು ಸಹಕಾರ ಬೇಕು. ನಮ್ಗೆ ಎಲ್ಲರದ್ದು ಸಹಕಾರ ಇದ್ರೆ ನಾವೆಲ್ಲ ಸೇರಿ ಒಲಿಂಪಿಕ್ಸ್ಗೆ ತಗೊಂಡು ಹೋಗ್ಬೋದು, ಮತ್ತೆ ಎಲ್ಲರಿಗೂ ಸಹಾಯ ಮಾಡ್ಬೋದು. ಎಲ್ಲಾ ದೇಶಗಳಲ್ಲಿ 60ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಇದನ್ನ ಪ್ರಸಾರ ಮಾಡ್ಬೇಕಂತ ಕೆಲಸ ಮಾಡ್ತಾ ಇದೀವಿ ನಾವೀಗ. ಧನ್ಯವಾದಗಳು. ಧನ್ಯವಾದಗಳು ಎಲ್ಲಾ ಕೇಳುಗರಿಗೂ ತುಂಬಾ 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 ಧನ್ಯವಾದಗಳು. ಅಂತಾರಾಷ್ಟ್ರೀಯ ಮಟ್ಟದ ಥ್ರೋಬಾಲ್ ಆಟಗಾರ್ತಿ ಸಂಪೂರ್ಣ ಹೆಗಡೆ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಷ್, ಸಹಾಯ ಭಾರತಿ ನಾಗರಮಠ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.